ಕಳೆದ 3 ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆ ಕಚೇರಿ ಸೇರಿ ಹಲವು ಕಡೆ ದಾಳಿ ನಡೆಸಿದ್ರು. ಇದರಿಂದ ಕೆಲವು ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಐಎಎಸ್ ಅಧಿಕಾರಿ ಒಬ್ಬರು ಫ್ಯಾಮಿಲಿಯ ಸಂಪರ್ಕಕ್ಕೂ ಸಿಗದೆ ಕಣ್ಮರೆಯಾಗಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರದಿಂದ ಇಡಿ ರೇಡ್, ಐಎಎಸ್ ಅಧಿಕಾರಿ ಕಣ್ಮರೆ. ಕುಟುಂಬಸ್ಥರಿಗೂ ತಿಳಿಸದೆ ದೆಹಲಿಗೆ ಹಾರಿದ ಜ್ಞಾನೇಂದ್ರ ಕುಮಾರ್. ಹಲವು ವರ್ಷಗಳಿಂದ ಕೂಡ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅಕ್ರಮವಾಗಿ ನೇಮಕಾತಿ, ಅಭ್ಯರ್ಥಿಗಳಿಂದ ಹಣ ವಸೂಲಿ ಆರೋಪಗಳು ಕೇಳಿ ಬರುತ್ತಿವೆ. ಇಂತಹ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಹೋಗಿದ್ದಾರೆ. ಇದೇ ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದ 2016ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಕಳೆದ 2 ದಿನಗಳಿಂದ ಕುಟುಂಬಸ್ಥರ ಸಂಪರ್ಕಕ್ಕೂ ಸಿಗದೆ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ವರೆಗೂ ಕೂಡ ಅವರ ಮೊಬೈಲ್ ಆನ್ ಆಗಿದ್ದು, ತದನಂತರ ನೆಟ್ವರ್ಕ್ಸ್ ತೋರಿಸಲಿಲ್ಲ. ಇದರಿಂದ ಸಹಜವಾಗಿಯೇ ಗಾಬರಿಯಾದ ಕುಟುಂಬಸ್ಥರು ಪೊಲೀಸ್ ಕಮಿಷನರ್ಗೆ ಅಧಿಕಾರಿಯನ್ನ ಪತ್ತೆ ಮಾಡುವಂತೆ ಮನವಿ ಮಾಡಿದ್ದಾರೆ. ತರಾತುರಿಯಲ್ಲಿ ಫ್ಲೈಟ್ ಟಿಕೆಟ್ ಬುಕಿಂಗ್. ಇನ್ನು ಜ್ಞಾನೇಂದ್ರ ಕುಮಾರ್ ಆಗಸ್ಟ್ 20ನೇ ತಾರೀಕು ತರಾತುರಿಯಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ದೆಹಲಿ ಫ್ಲೈಟ್ಗೆ ಮಧ್ಯಾಹ್ನ 1:31ಕ್ಕೆ ಬುಕಿಂಗ್ ಮಾಡಿಕೊಂಡಿದ್ದಾರೆ. ತಮ್ಮ HDFC ಕ್ರೆಡಿಟ್ ಕಾರ್ಡ್ ಬಳಸಿ 30,253 ರೂಪಾಯಿಗೆ ಟಿಕೆಟ್ ಖರೀದಿ ಮಾಡಿದ್ದಾರೆ. ದೆಹಲಿಗೆ ಪ್ರಯಾಣ ಬೆಳೆಸಿರುವ ಜ್ಞಾನೇಂದ್ರ ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಹುಡುಕಾಟ ಆಗ್ತಾ ಇದೆ. ಇನ್ನು ಪೊಲೀಸರು ಜ್ಞಾನೇಂದ್ರ ಕುಮಾರ್ ಕುಟುಂಬ ಸಂಪರ್ಕಿಸಲು ಪ್ರಯತ್ನಿಸಿದ್ದು, ಜ್ಞಾನೇಂದ್ರಗೆ ಇನ್ನೂ ಮದುವೆಯಾಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಬೆಳಗ್ಗೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಸುಳಿವು ಸಿಕ್ಕಿಲ್ಲ ಎಂದಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಂಜೆ ಹೊತ್ತಿಗೆ ಉಲ್ಟಾ ಹೊಡೆದಿದ್ದಾರೆ. ಅಧಿಕಾರಿ ಉತ್ತರ ಪ್ರದೇಶದಲ್ಲಿರುವ ತಮ್ಮ ತಂದೆಯ ಅನಾರೋಗ್ಯದ ಕಾರಣದಿಂದ ಅಲ್ಲಿಗೆ ತೆರಳಿದ್ದಾರೆ ಹೊರತು ಐಟಿ ಅಥವಾ ಇಡಿ ಭಯದಿಂದ ನಾಪತ್ತೆಯಾಗಿಲ್ಲ. ಈಗಾಗಲೇ 1 ವಾರದ ರಜೆಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಹಬ್ಬ ಮತ್ತು ರಜಾ ದಿನಗಳ ಕಾರಣದಿಂದಾಗಿ ಅದು ತಕ್ಷಣಕ್ಕೆ ಪ್ರೊಸೆಸ್ ಆಗಿರಲಿಲ್ಲ ಹಾಗೂ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿಯೇ ಅವರು ತೆರಳಿದ್ದಾರೆ. ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದ್ರಿಂದ ಸಣ್ಣ ಮಿಸ್ ಕಮ್ಯುನಿಕೇಷನ್ ಉಂಟಾಗಿತ್ತು. ಆದರೆ ಖುದ್ದು ತಾನೇ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದು ಅವರು 2 ದಿನಗಳಲ್ಲಿ ಹಿಂತಿರುಗಿ ಪೂರ್ಣ ಮಾಹಿತಿ ನೀಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಫ್ಯಾಮಿಲಿನಲ್ಲಿ ಒಂದು ಎಮರ್ಜೆನ್ಸಿ, ತಂದೆಯವರಿಗೆ ಸ್ವಲ್ಪ ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ ಬಿಡಬೇಕಾಗಿತ್ತು. ಅವರು ಪತ್ರನೂ ಬರೆದಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ. ಹ್ಯಾಂಡ್ ರಿಟನ್ ಲೀವ್ ನೋಟ್ ಕೂಡ ಹೇಳಿದ್ದಾರೆ. 1 ವಾರ ಸ್ವಲ್ಪ ನಮಗೆ ಊರಿಗೆ ಹೋಗಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಲೀವ್ ಗ್ರಾಂಟ್ ಮಾಡಿ. ನಿನ್ನೆ ರಜಾ ಇರೋದ್ರಿಂದ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಅವರ ಅಫಿಷಿಯಲ್ ಫೋನು ಸ್ವಿಚ್ ಆಫ್ ಆಗಿದೆ. ಆಮೇಲೆ ಪರ್ಸನಲ್ ಫೋನು, ಫ್ಲೈಟು ಮತ್ತು ಅವರು ಊರಿನಲ್ಲಿ ಸಿಗ್ಲಾರ ಕಾರಣ ಅವರು ಸಂಪರ್ಕಕ್ಕೆ ಬಂದಿರಲಿಲ್ಲ. ಇನ್ನು ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಜ್ಞಾನೇಂದ್ರ ಪರೀಕ್ಷಾ ನಿಯಂತ್ರಕರಾಗಿದ್ರು. ಇಡಿ ಕೆಪಿಎಸ್ಸಿಗೆ ಸಂಬಂಧಿಸಿದಂತೆ ಹಲವು ಕಡೆ ದಾಳಿ ನಡೆಸಿರೋದ್ರಿಂದ ಭಯ ಬಿದ್ದು ನಾಪತ್ತೆಯಾಗಿದ್ದಾರಾ ಅನ್ನೋ ಅನುಮಾನ ಕೂಡ ಇದೆ. ಆದರೆ ಇದುವರೆಗೂ ಕೂಡ ಇಡಿ ಯಾವುದೇ ದಾಳಿ ಮಾಡಿಲ್ಲ, ಸರ್ಚ್ ವಾರೆಂಟ್ ಕೂಡ ಪಡೆದಿಲ್ಲ. ಹಾಗಾದ್ರೆ ಅಧಿಕಾರಿ ಯಾಕೆ ಇಷ್ಟು ಆತುರವಾಗಿ ದೆಹಲಿಗೆ ಹೋದ್ರು ಅನ್ನೋ ವಿಚಾರ ತಿಳಿದು ಬರಬೇಕಿದೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.